ಎಷ್ಟು ನಾವು ಏನಂತಾರ ಹಣ ಖರ್ಚು ಮಾಡಿದ್ರು ಕೂಡ ಈ ದಿನ ನಮಗೆ ಸಿಗಲ್ಲ. ಸಿಗ್ತೇನೆ ರೀ? ದೇವ್ರ ವಾಕ್ಯ ಹೇಳ್ತಾ ಒಂದೇ ದಿನ 1000 ವರ್ಷ ಮತ್ತು ಒಂದೇ ದಿನ. ಅದಕ್ಕೆ ಈ ದಿನ ಎಲ್ಲಕ್ಕಿಂತ ಮೇಲೂ ಉತ್ತಮವಾಗಿರ್ತಕ್ಕಂಥ ದಿನ. ಈ ದಿನದಲ್ಲಿ ನಾವು ಕರ್ತನಿಗೆ ಎಷ್ಟು ನಾವು ಸ್ತುತಿ ಆರಾಧನೆ ಮಾಡಿ ಮಹಿಮೆ ಪಡಿಸ್ತೇವೆ ಅಷ್ಟು ಮಹಿಮೆ ಪಡಿಸೋದಕ್ಕೆ ಉತ್ತಮ ಪ್ರಿಯರೇ. ಆಲ್ರೆಡಿ ನನ್ನ ವಿಷಯವಾಗಂತೂ ನಿಮಗೆ ಸಾಕ್ಷಿ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಆಲ್ರೆಡಿ ದೈವ ಸೇವಕರು ಕೂಡ ಹೇಳಿದ್ರು. ಸುಮಾರು ದಿನ ಕೆಲಸ ಮಾಡಿಕೊಂಡು ನಾವು ಸೇವೆ ಮಾಡಿದೆವು. ಕೆಲಸ ಮಾಡ್ಕೊಂಡು ಸೇವೆ ಮಾಡುತ್ತಾ ದೇವರೊಂದು ಕರಿಬೇಕೆ ಇದ್ದಾಗ ಮತ್ತು ಬೀದರ್ ಪಟ್ಟಣಕ್ಕೆ 2019 ನಾವು ಸೇವೆ ಮಾಡ್ಲಿಕ್ಕೆ ಹೋಗಿದ್ದೆವು. ಅದ್ಭುತವಾಗಿ ದೇವರು ನಡ್ಸಕ್ಕಂತನಾಗಿದ್ದಾನೆ. ಅನೇಕ ಒಂದು ಹಳ್ಳಿಗಳಿಗೆ ಪಟ್ಟಣಗಳಿಗೆ ಕೂಡ ಹೋಗ್ದು ದೇವರು ಒಂದು ಸುವಾರ್ತೆಯನ್ನು ಪ್ರಕಟಿಸಿದ್ದೇವೆ. ದೇವರ ಅದ್ಭುತ ಕಾರ್ಯಗಳು ಕೂಡ ಅನೇಕ ಜನರೊಳಗೆ ಮಾಡಿದ್ದಾನೆ. ವಾಕ್ಯದ ಅನುಸಾರವಾಗಿ ಕೂಡ ಅನೇಕ ಜನರಿಗೆ ರಕ್ಷಣೆ ನೀಡಿದ್ದಾನೆ. ಮತ್ತು ಒಳ್ಳೆಯ ಒಂದು ಸಭೆ ಕೂಡ ದೇವರು ಇಂಡಿಪೆಂಡೆಂಟ್ಗೆ ನಮ್ಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೆ. ಮತ್ತು ಎಲ್ಲಕ್ಕಿಂತ ಮೇಲೆ ಉತ್ತಮ ಅದ್ಭುತ ಅಂದರೆ ಆಸಕ್ತಿ ಉಳ್ಳವರಾಗಿದ್ದೀರಿ, ಸಭೆಯಲ್ಲಿ ಆಸಕ್ತಿ ಉಳ್ಳವರಾಗಿದ್ದೀರಿ, ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಂದರೆ ಸೋಷಿಯಲ್ ಕೆಲಸ ಮಾಡೋದು ಕೂಡ ಆಸಕ್ತಿ ಉಳ್ಳವರಾಗಿದ್ದೀರಿ. ಮಾತ್ರವಲ್ಲದೆ ಮದರ್ ಮೇರಿ ಹೆಸರು ಮೇಲೆ ಕೂಡ ಅನೇಕ ಒಂದು ಆಸಕ್ತಿ ಕಾರ್ಯಗಳು ಅನಾಥ ಮಕ್ಕಳಿಗಾಗಲಿ, ಬಡವರಿಗಾಗಲಿ, ಇಲ್ಲದಂಥ ಸ್ಥಿತಿಯವರಾಗಲಿ, ಹಾಸ್ಪಿಟಲ್ನಲ್ಲಾಗಲಿ ಅಥವಾ ಯಾರಿಗಾರ ಬ್ಲಡ್ ಡೊನೇಟ್ ಬೇಕಾದರೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇಲ್ಲಿ ನೀವು ಟೀಮ್ ಆಗಿದ್ದಿರಿ. ಅದಕ್ಕೆ ನಾನು ದೇವರಿಗೆ ಭಾಳ ಸ್ತೋತ್ರ ಸಲ್ಲಿಸ್ತಾ. ಇದರಲ್ಲಿ ನನಗೆ ಕೂಡ ಸಹಾಯ ಬಂದದ್ದು ಯಾವಾಗಂದರೆ ಲಾಕ್ಡೌನ್ನಲ್ಲಿ ನಮ್ಮ ಪರಿಸ್ಥಿತಿ ಇಷ್ಟು ಬ್ಯಾಡಾಗಿತ್ತು. ಸ್ವಲ್ಪ ಆರೋಗ್ಯ ಕರೆಕ್ಟ್ ಇದ್ದಿಲ್ಲ. ಬೆಳಗ್ಗೆ ಸರ್ ಅಡುಗೆ ನೀವೇ ಮಾಡ್ರಿ ಅಂದ್ರೆ ಸರಿ ಅಂತೇಳಿ ಅಡುಗೆ ಮಾಡ್ಲಿಕ್ಕೆ ಹೋದಾಗ ಮುಂಜಾನೆ ಊಟ ಮಾಡ್ಬೋದು, ಮಧ್ಯಾಹ್ನಕ್ಕೆ ಊಟ ಮಾಡ್ಬೋದು, ಸಾಯಂಕಾಲ ಊಟಕ್ಕೆ ನಮ್ಮಲ್ಲಿ ಏನೂ ಇದ್ದಿಲ್ಲ. ಮುಂಜಾನೆ ಊಟ ಮಾಡ್ಬೋದು, ಮಧ್ಯಾಹ್ನ ಊಟ ಮಾಡ್ಬೋದು, ಸಾಯಂಕಾಲ ಊಟಕ್ಕೆ ನಮ್ಮಲ್ಲಿ ಏನೂ ಇದ್ದಿಲ್ಲ. ಆದರೆ ದೇವ್ರ ಸನ್ನಿಧಿಲಿ ಕಣ್ಣೀರು ಉಳಿಸ್ದೆವು. ದೇವರೇ ಮತ್ತು ಒಂದು ಅದ್ಭುತ ಒಂದು ಕೆಲಸ ಮಾಡಿ ಸೇವೆ ಮಾಡ್ತಕ್ಕಂಥ ನನ್ನನ್ನು ಬೀದರ್ ಪಟ್ಟಣಕ್ಕೆ ತಂದು ನಾ ಬಂದ ತಕ್ಷಣ ಲಾಕ್ಡೌನ್ ಬಿತ್ತು ಮತ್ತು ಈ ಪರಿಸ್ಥಿತಿ ನಮಗೆಲ್ಲ ಭಾಳಷ್ಟು ಒಂದು ಗಂಭೀರ ಆಯ್ತಲ್ಲ ದೇವರೇ ಅಂಥೇಳಿ ದೇವ್ರ ಸನ್ನಿಧಿಲಿ ಕಣ್ಣೀರು ಉಳಿಸಿದೆವು. ಈ ವಾರ ಕಣ್ಣೀರು ಉಳಿಸಿದೆವು. ಈ ವಾರಕ್ಕೆ ದೇವ್ರು ನಮ್ಮನ್ನು ಸಹಾಯ ಕಳಿಸಿದ್ನು. ನೆಕ್ಸ್ಟ್ ವಾರದಾಗ ಮತ್ತೆ ತಿರುಗಿ ಹೈದರಾಬಾದ್ಲಿಂದ ಟೀಮ್ ಬಂದು ಹೇಗೆ ಬಂದರೋ ಯಾವ ರೀತಿಗೆ ಬಂದರೋ ಗೊತ್ತಿಲ್ಲ. ಡೈರೆಕ್ಟ್ ನಾವು ಫ್ರೆಶ್ ಆಗಿ ಈಗ ಆರಾಧನೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳತ್ತಿದ್ದೆವು ಅಷ್ಟೇ. ಮನೆಯಲ್ಲಿ ಅಂದ್ಕೊಳತ್ತಿದ್ದೆವು. ರೈಸ್ ಬ್ಯಾಗ್ ಬೇಳೆ ವಸ್ತುಗಳೆಲ್ಲ ತೆಗೆದುಕೊಂಡು ಬಂದು ಅಶೋಕಣ್ಣವರು, ಸುಂದರಣ್ಣವರು ಮತ್ತು ವಿಲಿಯಂ ಇವರೆಲ್ಲ ಭಾಳ ಜನ ಒಂದು 15 ಜನ ಹುಡುಗರು ಯವನಸ್ಥರೆಲ್ಲರೂ ಬಂದು ಸಹಕಾರ ಮಾಡಿ ಹೋಗಿದ್ದಾರೆ. ದೇವರಿಗೆ ಸ್ತೋತ್ರ ಸಲ್ಲಿಸ್ತೆ. ಯಾಕಂದರೆ ಇಂಥ ಒಂದು ಟೀಮ್, ಯಾಕಂದರೆ ಸಭೆದಲ್ಲೂ ಕೂಡ ಒಂದು ಟೀಮ್, ಸಭೆ ಹೊರಗೆ ಕೂಡ ಜನರ ಒಳಗೆ ಮಧ್ಯದಲ್ಲಿ ಕಾರ್ಯ ಮಾಡ್ತಕ್ಕಂಥ ಟೀಮ್, ಅದ್ಭುತವಾಗಿ ಟೀಮದಲ್ಲಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೆ ನಿಮ್ಗೆ ಗೊತ್ತಿರ್ತಕ್ಕಂಥ ಸಂದೇಶ, ಅದರಿಂದ ಸ್ವಲ್ಪ ಒಟ್ಟಿಗೆ ಕ್ಲುಪ್ತವಾಗಿ ನಾನು ನಿಮಗೆ ಸಂದೇಶ ಕೊಡುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ಸತ್ಯವೇದವರು ತಂದವರು ತೆಗಿರಿ ಮತ್ತು ತೆಗೆದು ಓದು ಸಹಾಯ ಮಾಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸಿದೆ. ಇವತ್ತಿನ ದಿನದಲ್ಲಿ ನೋಡ್ತೇವೆ ನಾವು ಸ್ಪಷ್ಟವಾಗಿ ಇಬ್ಬರು ಅಣ್ಣ ತಮ್ಮರು ಮಾತ್ರ ಗೊತ್ತಿಡ್ತೀರಿ, ಕಾಯಿನ್ ಹೇಬಲಿಗೆ ಬರೀ ಗೊತ್ತಿಡ್ತೀರಿ. ಆದರೆ ಕಾಯಿನನ ಕುರಿತವಾಗಿ, ಕಾಯಿನನ ಜೀವಿತ ಏನಿತ್ತು, ಹೇಗೆ ತನ್ನ ಮಾರ್ಪಟ್ಟಿದ್ದನು, ಹೇಗೆ ದೇವರ ಸನ್ನಿಧಿಯನ್ನು ಅನುಭವಿಸಿದನೆಂಬುದಾಗಿ ಸ್ಪಷ್ಟವಾಗಿ ನಾವು ದೇವ್ರ ಸಂದೇಶವನ್ನು ಕೇಳರಿ. ಆದಿಕಾಂಡ 4ನೇ ಅಧ್ಯಾಯ 6-7 ವಚನ ಯಾರಿಗೆ ಸಿಗ್ತಾವ್ರು ಓದ್ಬೋದು. ಆಗ ಯೆಹೋವನು ಅವನಿಗೆ ಯಾಕೆ ಕೋಪಗೊಂಡಿ, ನಿನ್ನ ತಲೆ ಯಾಕೆ ಬಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಇಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಕೊಂಚಿಕೊಂಡಿರುವುದು. ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಇಲ್ಲಿ ಯಾಕ ಈ ವಿಷಯದಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಾನಂದರೆ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳ ತಲೆ ಮೇಲಕ್ಕೆ ತಲ್ಪಡ್ತದೆ ಪ್ರಿಯರೇ. ಕರೆಕ್ಟ್ ಅಲ್ಲ? ಒಳ್ಳೆ ಕೆಲಸ ಎಷ್ಟು ಜನ ಮಾಡ್ತಾರೋ ಅವ್ರ ತಲೆ ಮೇಲಕ್ಕೆ ತಲ್ಪಡ್ತದ. ಕೇಡಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ತಲೆ
ಕೆಳಗಿರ್ತದೆ ಪ್ರಿಯರೇ. ಅದಕ್ಕೆ ಒಳ್ಳೆ ಕೆಲಸ ಮಾಡುವುದಕ್ಕಾಗಿ ನೀವು ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೀರಿ ಅಷ್ಟು ದೇವರು ನಿಮ್ಮೊಟ್ಟಿಗಿದ್ದು ಎಲ್ಲ ನಿಮ್ಮ ಕೈ ಕೆಲಸ ಆಗಲಿ, ನಿಮ್ಮ ವ್ಯಾಪಾರ ಬಿಸ್ನೆಸ್ ಆಗಲಿ, ಅಥವಾ ನೀವು ಮಾಡ್ತಕ್ಕಂಥ ಪ್ರತಿಯೊಂದರಲ್ಲಿ ದೇವರು ನಿಮ್ಮೊಟ್ಟಿಗಿದ್ದು ಅದ್ಭುತವಾಗಿ ನಡೆಸ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಆದರೆ ಕಾಯಿನನು ಹೌದು ಅದನ್ನು ದೇವರಿಗೆ ತಂದು ಕೊಡ್ತಕ್ಕಂಥದ್ದು ಕೊಟ್ಟಿದ್ದನ್ನು ಇಲ್ಲಂತಿಲ್ಲ, ಆದರೆ ತಂದು ಕೊಟ್ಟಿರ್ತಕ್ಕಂಥದ್ರಲ್ಲಿ ದೇವರು ಮೆಚ್ಚಿಲ್ಲ. ಯಾಕ ಮೆಚ್ಚಿಲ್ಲ ಅಂದರೆ ಒಳ್ಳೆಯದಾಗಿ ತರಬೇಕಾಗಿತ್ತು, ಆತನು ಒಳ್ಳೆಯದಾಗಿ ತರಲಿಲ್ಲ. ಕೆಟ್ಟೋಗಿರ್ತಕ್ಕಂತಂದರೆ ಹಾಳಾಗಿರ್ತಕ್ಕಂಥದ್ದು ಬೇರೆ ಬೇರೆ ಸಂಪರ್ಕ ಸಂಬಂಧಪಟ್ಟಿದ್ದು ಅಥವಾ ಮೇಲ್ ಬಂದಿರತಕ್ಕಂಥದ್ದು ತಂದು ಏನು ಮಾಡಿನ ಒಪ್ಪಿಸಿದಾಗ ಕೂಡ ಆತನು ಕೋಪಿಸಿಕೊಂಡನು. ದೇವರು ಅವನಿಗೆ ಎಚ್ಚರಿಸ್ತಾನೆ, ಯಾಕೆ ಕಾಯಿನ ಹೀಗೆ ಮಾಡಿದಿ, ಯಾವ ವಿಷಯವಾಗಿ ನಿನ್ನ ಈ ಥರವ ಕಾರ್ಯ ಮಾಡಿದೆ ಎಂಬುದಾಗಿ ಕಾಯಿನಿಗೆ ಹೇಳಿದಾಗ ಕೋಪಿಸಿಕೊಂಡನ ಆತನು. ಅಂದರೆ ಒಬ್ಬರು ಇನ್ನೊಬ್ಬರು ಆತನ ತಮ್ಮ ಕೂಡ ಪಕ್ಕದಲ್ಲನ ಆ ತಮ್ಮನ ಮೇಲೆ ತಮ್ಮ ಒಳ್ಳೆತನ ಕೊಟ್ಟಿನ ಕಾರಣ ತಮ್ಮನ ಮೇಲೆ ಕಕ್ಷೆ ಹಿಡ್ದನು, ಒಂದು ಭೇದ ಭಾವವನ್ನು ಹಿಡ್ಕೊಂಡು ಏನು ಮಾಡ್ತಾನ ಅಲ್ಲಿ ಕೋಪಿಸಿಕೊಂಡನು. ಯಾಕೆ ಕೋಪಿಸಿಕೊಂಡನಂದರೆ ಒಳ್ಳೆ ಕೆಲಸ ಆತನಿಂದ ಮಾಡ್ಲಿಕ್ಕಾಗಿಲ್ಲ. ಜೀವಿತ ಕಾಲದಲ್ಲಿ ನಾವು ಎಷ್ಟು ಏನಿದ್ರು ಕೂಡ ಪರವಾಗಿಲ್ಲ, ಸಾಧ್ಯವಾದಷ್ಟು ಒಳ್ಳೆ ಕೆಲಸವನ್ನು ಮಾಡುವುದಕ್ಕಾಗಿ ಪ್ರಯತ್ನ ಪಡಬೇಕು. ಕಾಯಿನನು ಒಳ್ಳೆ ಕೆಲಸ ಮಾಡಿಲ್ಲ, ಆತನು ತಂದು ಕೊಟ್ಟನು ಕರೆಕ್ಟೇ, ಆದರೆ ಕುಡುವುದನ್ನು ಕೂಡ ಕಾಯಿನ ಮಾಡಿನ ಸ್ವಲ್ಪ ಅಡೆತಡೆಗಳು ಆತನ ಹೊಂದನು ಪ್ರಿಯರೇ. ಹೀಗಾಗಿ ಆತನು ಕೋಪಿಸಿಕೊಂಡ ತಕ್ಷಣ ಆತನ ತಲೆ ಕೆಳಗಾಗ್ಯದ. ದೇವ್ರ ಸನ್ನಿಧಿಲೂ ಕೂಡ ಆತನ ತಲೆ ಕೆಳಗಾಗ್ಯದ, ಕುಟುಂಬದಲ್ಲೂ ಕೂಡ ಆತನ ತಲೆ ಕೆಳಗಾಗ್ಯದ ಪ್ರಿಯರೇ. ಇವತ್ತು ಕಾಯಿನಂಥ ಒಂದು ಜೀವಿತ ಲೋಕ ರೀತಿ ಬಂದಾಗ ಎಷ್ಟೋ ಜನರ ತಲೆಗಳು ಕೆಳಗಾಗ್ಲತ್ತಾವ ಪ್ರಿಯರೇ, ಎಷ್ಟೋ ಕುಟುಂಬಗಳ ತಲೆಗಳು ಕೆಳಗಾಗ್ಲತ್ತಾವ, ಎಷ್ಟೊಬ್ಬರು ಜೀವಿತಗಳು ಅವ್ರ ತಲೆ ಕೆಳಗೆ ಬೀಳ್ತದ. ಎಷ್ಟೋ ಅವ್ರ ಜೀವಿತದಲ್ಲಿ ನೋಡುವಾಗ ಏನೇನೋ ಮಾಡಬೇಕೆಂಬ ಆಕಾಂಕ್ಷೆಗಳಿಟ್ಕೊಂಡು ಮುಂದೆ ಓಡ್ತಕ್ಕಂಥವ್ರಾಗಿದ್ದಾರೆ. ಆದರೆ ಆ ಆಸೆ ಆಕಾಂಕ್ಷೆದಲ್ಲಿ ನೋಡಿದಾಗ ಅವ್ರ ಜೀವಿತದಲ್ಲಿ ಸರಿಯಾಗಿರ್ತಕ್ಕಂಥದ್ದು ದೇವ್ರು ನೋಡಿ ಅವರಿಗೆ ಕೊಡ್ತಕ್ಕಂಥನಾಗಿಲ್ಲ. ಯಾಕಂದರೆ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇರಬೇಕು. ಒಳ್ಳೆ ಕೆಲಸವನ್ನು ಮಾಡಿ ತಲೆ ಮೇಲೆ ಕೆತ್ತುವಾಗೆ, ದೇವ್ರ ಸನ್ನಿಧಿನ ಆಶ್ರಯಿಸುವಾಗೆ, ದೇವರು ಏಕೆ ಯಾವ ವಿಷಯವನ್ನು ನಮ್ಮನ್ನು ಮೆಚ್ಚುತ್ತಾನೆ, ದೇವ್ರ ಸನ್ನಿಧಿಗೆ ನಾವು ಏನು ಮಾಡಬೇಕು, ದೇವ್ರ ಸನ್ನಿಧಿಲಿ ನಾವು ಹೇಗೆ ಇರಬೇಕು, ಹೇಗೆ ನಡ್ಕೊಂಡು ಹೋಗ್ಬೇಕೆಂಬ ಒಂದು ಉದ್ದೇಶ ಆಲೋಚನೆಗಳು ನಿಮ್ಮೆಲ್ಲರೂ ಒಳಗಿತ್ತಂದ್ರೆ ಎಷ್ಟೋ ಒಂದು ಉತ್ತಮ, ಎಷ್ಟೋ ಒಂದು ಅದ್ಭುತವಾಗಿದೆ ಪ್ರಿಯರೇ. ಆದರೆ ನೋಡ್ತೇವೆ ಕಾಯಿನ ತಲೆ ಕೆಳಗೆ ಬಿದ್ದು ಹೋಗ್ಯದ ಪ್ರಿಯರೇ, ಮೇಲೆ ಕೆತ್ತಕ್ಕಂಥ ತನ್ನ ತಲೆ ಆಗಿಲ್ಲ. ಕೋಪಿಸಿಕೊಂಡ ತಕ್ಷಣ ಮತ್ತು ಇನ್ನೂ ಬೇರೆ ಬೇರೆ ಸಂಪರ್ಕನ ಮಾಡುವುದಕ್ಕಾಗಿ, ಬೇರೆ ಬೇರೆ ಕಾರ್ಯಕ್ರಿಯೆಗಳು ಮಾಡುವುದಕ್ಕಾಗಿ ಆಲೋಚನೆಗಳು ಆತನ ಒಳಗೆ ಹೊಂಟವ ಪ್ರೇಯರೆ. ಯಾಕಂದರೆ ಒಳ್ಳೆ ಒಂದು ಆಲೋಚನೆ ಅವನು ಒಳಗೆ ಇರ್ತದಂದ್ರೆ ಒಳ್ಳೆ ಕೆಲಸ ತಾನು ಮಾಡ್ತಾನೆ ಪ್ರೇಯರೆ. ಒಳ್ಳೆ ಆಲೋಚನೆ ಇತ್ತಂದ್ರೆ ಅವನ ತಲೆ ಮೇಲಕ್ಕೆ ಎತ್ತಿತ್ತು. ಇವತ್ತು ಕಾಯಿನ ತಲೆ ಕೆಳಗೆ ಬಿದ್ದೋಗ್ಯದ ಪ್ರೇಯರೆ. ಯಾಕೆ ಕೆಳಗೆ ಬಿದ್ದೋಗಿದ್ರೆ ಅಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ಅಣ್ಣ ತಮ್ಮ ಮೇಲಕ್ಕೆ ಬರ್ತಕ್ಕಂಥ ಸ್ಥಿತಿ ಇದೆ, ಅಣ್ಣ ಮೇಲಕ್ಕೆ ಬರ್ತಕ್ಕಂಥ ಸ್ಥಿತಿ ಇಲ್ಲ. ಆ ತಮ್ಮನ ಮೇಲೆ ನೋಡಿ ಒಂದು ಕಕ್ಷೆಗಳು, ಒಂದು ವ್ಯರ್ಥವಾಗಿರ್ತಕ್ಕಂಥ ಒಂದು ಆಲೋಚನೆಗಳನ್ನು ಮಾಡಿನ ಕಾಯಿನ ಬೆಳೆಸ್ಕೊಂಡು ಬಂದನ. ಆ ಆಲೋಚನೆನೇ ದೇವ್ರಿಗೆ ವಿರುದ್ಧವಾಗಿ ಕಾರ್ಯ ಮಾಡದ ಪ್ರೇಯರೆ. ಇವತ್ತು ಅನೇಕ ಒಂದು ಕುಟುಂಬ ವಿಷಯದಲ್ಲಿ ಬಂದಾಗ ಕೂಡ ನೋಡ್ತೇವೆ, ಲೌಕಿಕ ರೀತಿಯಾಗಿ ಬಂದಾಗ ನೋಡ್ತೇವೆ, ಆ ಫ್ರೆಂಡ್ಸಲ್ಲಿ ಕೂಡ ನೋಡ್ತೇವೆ. ಇವತ್ತಿಂದಾಗ ಏನು ನೋಡ್ತೇವೆ ಅಂದರೆ ಒಬ್ಬರು ಒಳ್ಳೆ ಕೆಲಸ ಮಾಡ್ತಾರಂದ್ರೆ ಆಸಕ್ತಿಯಿಂದ ಅವ್ರಿಗೆ ಮೇಲೆಗೆ ತರ್ತಕ್ಕಂಥದ್ದು ಇರಬೇಕು. ಆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಈ ಸ್ಥಿತಿಲಿ ಬಂದಾಗ ನಮ್ಮ ಜೊತೆನೇ ಅಥವಾ ನಿಮ್ಮ ಜೊತೆನೇ ಇರ್ತಾರ, ನಿಮ್ಮ ಜೊತೆನೇ ಉಳಿದು ನಿಮ್ಮ ಬ್ಯಾಕ್ ಸೈಡ್ ಅಂದರೆ ನಿಮ್ಮ ಹಿನ್ ಸೈಡ್ ಬಂದು ಹೇಳ್ತಾರ, ನೀವು ಇಲ್ಲದಂಥ ಸ್ಥಿತಿಲಿ ಅವೇನು ಮಾಡ್ಯಾನ ಅವಕಾಶ ಕೊಟ್ಟರು ಅವನಕಿಂತ ಹೆಚ್ಚಿಗೆ ನಾವು ಮಾಡ್ತಿದ್ದೆವು. ಯಾಕೆ ಈ ವಿಷಯನ ನಿಮ್ಮನ್ನು ಎಚ್ಚರಿಸ್ತಂದರೆ ಕಾಯಿನ ಜೀವಿತದಲ್ಲಿ ಬಂದಾಗ ಆತನು ಆಲೋಚನೆ ಮಾಡಿಲ್ಲ, ನಾ ಯಾರ ಸನ್ನಿಧಿಲಿದ್ದ, ನಾ ಯಾರ ಸ್ಥಿತಿಲಿದ್ದ, ನಾ ಹೇಗಿದ್ದೆ ಎಂಬುದಾಗ ಆಲೋಚನೆ ಮಾಡಿಕೊಂಡಿಲ್ಲ. ನೋಡ್ರಿ, ಅವಾಗ ದೇವರು ಅವ್ರಿಗೆ ಮಾತಾಡತಾನ ಪ್ರಿಯರೇ. ದೇವ್ರ ಗೊತ್ತಿದ್ದಾನೆ ಅವ್ರಿಗೆ ಮಾತಾಡತಾನ. ದೇವ್ರವ್ರಿಗೆ ಮಾತಾಡಿದ ಕೂಡ ದೇವರಿಗೆ ವಿರುದ್ಧವಾಗಿ ನಡೀತದನ್ ಪ್ರಿಯರೇ. ಅದೇ ಮುಂದೆ ಬಂದಾಗಿನ ಕಾಯಿನ ಜೀವಿತದಲ್ಲಿ ಬಂದಾಗ ತಮ್ಮನ ಮೇಲೆ ಕಕ್ಷೆಗಳು ಬೆಳೆಸ್ಕೊಂಡು ಬಂದನು, ತಮ್ಮನಿಗೆ ವಿರುದ್ಧವಾಗಿ ಕಾರ್ಯಗಳು ಮಾಡ್ತಕ್ಕಂಥವ್ನು ಬಂದನು. ಹೇಳದನ್ ತಮ್ಮ ಬಾ ನಾವು ಹೊಲಕ್ಕೆ ಹೋಗೋರ್ ಬಾ ಅಂತೇಳಿ ಕರ್ಕೊಂಡು ನೋಡ್ದನ್. ಅಲ್ಲಿ ಹೋಗಿ ಏನು ಮಾಡಬೇಕೋ ಏನು ಮಾಡಬಾರ್ದೋ ಮಾಡಲ್ದಂಥ ಒಂದು ಕೆಲಸವನ್ನು ಮಾಡ್ಯಾನ ಸ್ಪಷ್ಟವಾಗಿ ಕಾಯಿನ್ ಮಾಡ್ಯಾನ ಪ್ರಿಯರೇ. ನೋಡ್ರಿ, ಒಳ್ಳೆ ವ್ಯಕ್ತಿಗಳ ಮೇಲೆ ನೋಡ್ತೀವಿ ಸ್ಪಷ್ಟವಾಗಿ ಅನೇಕ ಒಂದು ಕಕ್ಷೆಗಳು ಬರ್ತಾವ, ಅನೇಕ ಒಂದು ಸಮಸ್ಯೆಗಳು ಬರ್ತಾವ. ಆದರೆ ಒಳ್ಳೆ ವ್ಯಕ್ತಿಗಳು ಇದ್ದಾಗ ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು, ನಾವು ಯಾರ ಜೊತೆ ಸಂಪರ್ಕ ಬೆಳೆಸ್ಲತ್ತಿದ್ದೆವು, ನಾವು ಎಂಥ ವ್ಯಕ್ತಿ ಜೊತೆ ನಾವು ಸಂಪರ್ಕ ಬೆಳೆಸ್ಲತ್ತಿದ್ದೆವು, ಎಂಥ ಕುಟುಂಬದ ಜೊತೆ ಸಂಪರ್ಕ ಬೆಳೆಸ್ಲತ್ತಿದ್ದೆವು, ಹೇಗೆ ನಮ್ಮ ಜೀವನದಲ್ಲಿ ಯಾವ ವ್ಯಕ್ತಿ ಜೊತೆ ನಾವು ನಡೆದಿದ್ದೇವೆ ಎಂಬುದಾಗಿ ಒಂದು ಸಣ್ಣ ಒಂದು ಆಲೋಚನೆ ನಿಮ್ಮ ಜೀವಿತದಲ್ಲಿ ಬಂತಂದ್ರೆ ನಿಮಗೆ ಕೇಡಾಗ್ಲಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲ. ದೇವ್ರು ನಿಮ್ಮನ್ನು ಕೇಡು ಮಾಡಲ್ಲ ಪ್ರಿಯರೇ. ಆದರೆ ಈ ಕಾಯಿನ ತಮ್ಮನಿಗೆ ಏನು ಮಾಡ್ತಾನ, ಸ್ವಲ್ಪ ಪ್ರೀತಿ ತೋರಿಸಿ ಹೊಲಕ್ಕೆ ತೆಗೆದುಕೊಂಡು ಹೋಗ್ಯಾನ. ಹೊಲಕ್ಕೆ ತೆಗೆದುಕೊಂಡು ಹೋದ ತಕ್ಷಣ ಅಲ್ಲಿ ಕೊಲ್ಬಿಟ್ಟನು ಪ್ರಿಯರೇ.
ತಮ್ಮನ್ನ ಒಂದು ಹತ್ಯೆ ಮಾಡೋಣ. ತಮ್ಮನ್ನು ಹತ್ಯೆ ಮಾಡಿದಾಗ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ಸ್ಪಷ್ಟವಾಗಿ ಅವನಿಗೆ ಕಾಯಿನಿಗೆ ಕೇಳತಾನ, ಏನು ಕಾಯಿನ, ನೀ ಏನು ಮಾಡಿದೆ ಈ ಲೋಕದಲ್ಲಿ? ನಿನ್ನ ತಮ್ಮನ ರಕ್ತ ಭೂಮಿಯಿಂದ ನನ್ನ ಕೂಗ್ಲತ್ತ ಅಂತ ಹೇಳಿದಾಗ ನಮ್ಮ ತಮ್ಮನನ್ನು ಕಾಯುವ ನಾನು, ನಮ್ಮ ತಮ್ಮಗೆ ನಾನು ನೋಡ್ತಕ್ಕಂಥವನಾಗಿದ್ದಾನ ಎಂಬುದಾಗಿ ಸ್ಪಷ್ಟವಾಗಿ ದೇವರಿಗೆ ವಿರುದ್ಧವಾಗಿ ಮಾತಾಡ್ತಾನೆ. ಇಲ್ಲಿ ಇವತ್ತು ನಾನು ನೋಡ್ತೀನಿ ಸ್ಪಷ್ಟವಾಗಿ ಒಂದು ಕುಟುಂಬದಲ್ಲಿ ಒಂದು ಅಣ್ಣ ತಮ್ಮರ ವಿಷಯದಲ್ಲಿ ಒಂದು ಪ್ರೀತಿ ಅನುನ್ನತೆ ಐಕ್ಯತೆ ಅಂದ್ರೆ ಎಷ್ಟು ಉತ್ತಮ. ಒಂದು ಕುಟುಂಬ ವಿಷಯದಲ್ಲಿ ಬಂದಾಗ ಒಂದು ಪ್ರೀತಿ ಅನುನ್ನತೆ ಐಕ್ಯತೆಯಲ್ಲಿ ಬೆಳೆದು ನಾವು ಇನ್ನೂ ಮುಂದೆ ಓಡಬೇಕೆಂಬ ಒಂದು ಆಲೋಚನೆ ಇದ್ರೆ ಎಷ್ಟು ಉತ್ತಮ. ಇವತ್ತು ಅನೇಕ ಒಂದೊಂದು ಸಮಸ್ಯೆಗಳು ನೋಡುತ್ತಿದ್ದೆವು. ಅವತ್ತು ಕಾಯಿನ ಜೀವಿತದಲ್ಲಿ ಬಂದಾಗ, ಹೇಬೆಲಿನ ಜೀವಿತದಲ್ಲಿ ಬಂದಾಗ ಕೆಲವು ಸಮಸ್ಯೆಗಳು ಎದುರ್ಕೊಂಡರ. ಇವತ್ತು ಕೂಡ ಲೋಕದಲ್ಲಿ ಅನೇಕ ಒಂದು ಕುಟುಂಬದವರು ಒಂದೊಂದು ಥರವಾಗಿ ಸಮಸ್ಯೆಗಳನ್ನು ಎದುರ್ಕೊಳ್ತಾರೆ ಪ್ರಿಯರೇ. ಅದಕ್ಕೆ ನೋಡ್ತೇವೆ ಸ್ಪಷ್ಟವಾಗಿ 141ನೇ ಕೀರ್ತನೆ ಇಲ್ಲೊಂದು ಮಾತು ದೇವರು ಸ್ಪಷ್ಟವಾಗಿ ಹೇಳ್ತಾನೆ. 3ನೇ ವಚನ, ಕೀರ್ತನೆ 141ನೇ ಅಧ್ಯಾಯ. ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ ಅಂತಲ್ಲತಾನೆ. ಯಾಕಲ್ಲತನ ಈ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ ಯಾಕಲ್ಲತನ ನನ್ನ ಬಾಯಿಗೆ ಕಾವಲಿರಿಸು ಅಂತ ಹೇಳ್ತಾನೆ. ಅಲ್ಲಿ ಕಾಯಿನಿಗ ತನ್ನ ತಮ್ಮನ ಎಲ್ಲಿ ಅಂದ್ರೆ ನನ್ನ ತಮ್ಮನ ಕಾಯುವ ನಾನ, ನನ್ನ ತಮ್ಮನ ನೋಡುವ ನಾನ ಎಂಬುದಾಗಿ ದೇವರಿಗೆ ವಿರುದ್ಧವಾಗಿ ಅಲ್ಲಿ ಕ್ವಶನ್ ಆಗ್ಲತ್ತಾನ. ಇಲ್ಲಿ ಭಕ್ತನು ಮಾಡ್ತಾನೆ, ಏನು ಪ್ರಾರ್ಥನೆ ಮಾಡ್ತಾನೆ ಅಂದರೆ ನನ್ನ ಬಾಯಿಗೆ ಕಾವಲು ಉರಿಸು ಅಂತಲ್ಲತಾನ. ಇವತ್ತು ನಮ್ಮ ಬಾಯಿಗಳಿಗೆ ನಾವು ಕಾವಲು ಉರಿಸುವುದರೆ ಎಷ್ಟೋ ಉತ್ತಮ. ಒಂದು ಜೀವಿತದಲ್ಲಿ ಒಂದು ಪ್ರಾರ್ಥನೆ, ಏನು ಪ್ರಾರ್ಥನೆ ಅಂದರೆ ನಮ್ಮ ಬಾಯಿಲಿಂದ ಪ್ರತಿದಿನ ಏನು ಮಾತಾಡುತ್ತೇವೋ ದೇವರೇ ಅದೇ ಮಾತಾಡುವಂತೆ ನಮ್ಮನ್ನು ಸಹಾಯ ಮಾಡಿ ಎಂಬುದು ಒಂದು ಪ್ರಾರ್ಥನೆ. ಅಂದರೆ ಒಳ್ಳೆ ಮಾತಾಡುವ ಹಾಗೆ, ಒಳ್ಳೆ ನಮ್ಮ ಬಾಯಿಲಿಂದ ಮಾತುಗಳನ್ನು ಬರುವ ಹಾಗೆ ದೇವರೇ ನಮ್ಮನ್ನು ಕಾಯಿ ಎಂಬುದಾಗಿ, ನಮ್ಮ ತುಟಿಗಳನ್ನು ಕಾಯಿ ಎಂಬುದಾಗಿ ಒಂದು ಪ್ರಾರ್ಥನೆ ವಿಜ್ಞಾಪನೆ ಮಾಡಿದ್ರೆ ಎಷ್ಟು ಉತ್ತಮ ಇರ್ತದ. ಅಲ್ಲಿ ಕಾಯಿನಿ ಕೇಳಿದಾಗ ಆ ಶಬ್ದ ಒಳಗುಂಟಿಲ್ಲ, ದೇವರಿಗೆ ಅಧೀನವಾಗಿರ್ತಕ್ಕಂಥದ್ದು ಒಳಗುಂಟಿಲ್ಲ, ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ ಮಾಡತಾನ. ಇವತ್ತು ಅನೇಕ ಜನರು ಕೂಡ ಕುಟುಂಬದಲ್ಲಿ ವಿರುದ್ಧವಾದ ಕಾರ್ಯಗಳು, ಕುಟುಂಬ ಬಿಟ್ಟು ಹೊರಗೆ ಬಂದಾಗ ವಿರುದ್ಧ ಕಾರ್ಯಗಳು, ಲಾಸ್ಟ್ ಕೊನೆಯ ಸ್ಥಿತಿಗೆ ದೇವರು ಎಚ್ಚರಿಸುವಾಗ ದೇವರು ಕೂಡ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು ಇವತ್ತು ನಡೆದವು. ಆ ದಿನ ಹಿಡ್ಕೊಂಡು ಆ ದಿನ ವ್ಯಕ್ತಿ ಮಾಡಿನ ಕಾರಣ, ಆ ದಿನ ವಿರುದ್ಧವಾಗಿ ಮಾತು ಬಂದಿನ ಕಾರಣ ಈ ದಿನ ಕೂಡ ಅನೇಕ ಜನರ ಒಳಗ ವಿರುದ್ಧವಾಗಿರ್ತಕ್ಕಂಥ ಒಂದು ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿದಿನ. ವಿರುದ್ಧವಾಗಿರ್ತಕ್ಕಂಥ ಮಾತುಗಳಿಂದ ದೇವರು ಶಿಕ್ಷಿಸ್ತಾನ, ವಿರುದ್ಧವಾಗಿರ್ತಕ್ಕಂಥ ಮಾತುಗಳಿಂದ ದೇವರು ನಮ್ಮನ್ನು ರಕ್ಷಿಸಲ್ಲ, ದೇವರು ನಮ್ಮನ್ನು ಕೆಲವು ಸರ್ತಿ ಏಟುಗಳನ್ನು ಹಾಕ್ತಾನ. ಯಾಕೆ ಏಟುಗಳಾಗ್ತಾನಂದರೆ ವಿರುದ್ಧವಾಗಿ ನಾವು ಮಾತಾಡಿನ ಕಾರಣ. ವಿರುದ್ಧವಾಗಿ ದೇವರಿಗೆ ಮಾತಾಡಬಾರ್ದು, ದೇವರಿಗೆ ವಿರುದ್ಧವಾಗಿ ಕಾರ್ಯಕ್ರಮ ಮಾಡುವುದಕ್ಕಾಗಿ ನಿಮಗೆ ಅವಕಾಶ ಚಾನ್ಸಸ್ ಇಲ್ಲ. ಅದನ್ನು ಕಾಯಿನಿಗ ದೇವರು ಮುಖ ಮಾತಾಡಿದ ಹಾಗೆ ಮಾತಾಡುವಾಗ ಅಲ್ಲಿ ಕಾಯಿನನು ನನ್ನ ತಮ್ಮಗೆ ನಾ ಗೊತ್ತಿಡಿತೆ ಏನು, ನಾನು ಅರಿಯ ನಮ್ಮ ತಮ್ಮಗ ಅವ ಏನನ್ನ ಎಂಬುದಾಗಿ ಗೊತ್ತಿಲ್ಲ, ಎಲ್ಲನೂ ಗೊತ್ತಿಲ್ಲ. ಅವತ್ತು ಹೇಳಿದ ಕಾರಣ ದೇವರು ಅವನ ಮೇಲೆ ಕೋಪಗೊಂಡನ, ದೇವರು ಸಿಟ್ಟು ಮಾಡ್ಯಾನ. ಸಿಟ್ಟು ಮಾಡಿ ಅವನಿಗೆ ಗದ್ದರಿಸನ್ ಪ್ರೇಯರೆ. ಆದರೆ ಗದ್ದರಿಸಿರುವಾಗ ಕಾಯಿನ ಒಳಗೆ ಪಶ್ಚಾತ್ತಾಪ ಹುಟ್ಟ್ಯದ ಪ್ರೇಯರೆ. ಕೊನೆ ಸ್ಥಿತಿಗೆ ಬಂದಾಗ ಕಾಯಿನ ಜೀವಿತದಲ್ಲಿ ಬಂದಾಗ ಪಶ್ಚಾತ್ತಾಪ ಪಟ್ಟನ. ಕಾಯಿನನು ಹೇಗೆ ಪಶ್ಚಾತ್ತಾಪ ಪಟ್ಟನ ಅಂದ್ರೆ ನೋಡುವಾಗ ಇಲ್ಲಿ ಕೆಳಗೆ ನೋಡ್ತೇವೆ ಸ್ಪಷ್ಟವಾಗಿ ದೇವರು ಆತನ ಜೀವಿತದಲ್ಲಿ ಕಾರ್ಯ ಮಾಡ್ಯಾನ. ಯಾಕಂದರೆ ಅವನಿಗೊಂದು ಶಾಪ. ಯಾಕೆ ಶಾಪ ಬಂತಂದರೆ ತಮ್ಮನಿಗೆ ವಿರುದ್ಧವಾಗಿ ಕಾರ್ಯ ಮಾಡಿನ ಕಾರಣ, ತಮ್ಮನಿಗೆ ಕೊಲೆ ಮಾಡಿನ ಕಾರಣ ದೇಶ ಭ್ರಷ್ಟನಾಗಿ ಜೀವನ ಮಾಡ್ತಕ್ಕಂಥ ಈ ಸ್ಥಿತಿ ಕಾಯಿನಿಗೆ ಬಂದದ ಪ್ರೇರಲ್ಲಿ. ಬಂದಾಗ ಅಲ್ಲಿ ಪಶ್ಚಾತ್ತಾಪ ಪಡತಾನ, ಕಣ್ಣೀರು ಹೇಳ್ತಾನ, ದುಃಖ ಪಡತಾನ, ದೇವ್ರ ಕಡೆ ತಿರುಗಿಕೊಂಡು ಹೊಂಟಾನ ಆತನು. ಇವತ್ತು ನಾನು ಅದೇ ನಿಮ್ಮನ್ನು ಎಚ್ಚರಿಸ್ತೆ. ನಾವು ಎಷ್ಟು ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಕೂಡ ಲೋಕದಲ್ಲಿ ವಿರುದ್ಧವಾಗಿ ಕೆಲವು ಸರ್ತಿ ಅನ್ಎಕ್ಸ್ಪೆಕ್ಟೆಡವಾಗಿ ದೇವರಿಗೆ, ಜನರಿಗೆ, ಕುಟುಂಬಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ತೇವೆ. ಆದರೆ ಆ ವಿರುದ್ಧವಾಗಿ ಕಾರ್ಯ ಮಾಡಿರುವಾಗ ನಾವು ಒಂದು ಪ್ರಾರ್ಥನೆ, ಒಂದು ವಿಜ್ಞಾಪನೆ ದೇವ್ರ ಮುಂದಕ್ಕೆ ಬೇಕು. ದೇವ, ನಾ ಏನು ಮಾಡಿದನೋ ನಾನು ತಿಳಿಯಲ್ದೇನೆ ಮಾಡ್ದೇನೋ, ಅಥವಾ ನಂಗೆ ಗೊತ್ತಿಲ್ಲದಂಥ ಸ್ಥಿತಿಯಲ್ಲಿ ಮಾಡ್ದೇನೋ, ಅಥವಾ ನನ್ನ ಪರಿಸ್ಥಿತಿ ಈ ಥರ ಆಗೋಯ್ತೇನೋ. ಆದರೆ ಅಯ್ಯ, ನೀ ಕ್ಷಮಿಸುವುದಾದರೆ ನನ್ನ ಜೀವಿತದಲ್ಲಿ ಅದ್ಭುತದ, ನೀ ಕ್ಷಮಿಸುವುದಾದರೆ ನಾವು ಉನ್ನತ ಸ್ಥಾನಕ್ಕೆ ಬರ್ಲಕ್ಕೆ ಒಂದು ಅವಕಾಶ ಇದೆ ಎಂಬುದಾಗಿ ಕಾಯಿನು ದೇವ್ರ ಸನ್ನಿಧಿಗೆ ತಿರುಗಿ ಹೊಂಟಾನ ಪ್ರೇಯರೆ. ಇವತ್ತು ನೀವು ಕೂಡ ದೇವ್ರ ಸನ್ನಿಧಿಯಲ್ಲಿ ತಿರುಗಿ ಬರುವುದಾದರೆ ಎಷ್ಟೋ ಮೇಲದ. ನೀವು ಕೂಡ ದೇವ್ರ ಸನ್ನಿಧಿಯನ್ನು ಆಶ್ರಯಿಸುವುದಾದರೆ ಎಷ್ಟೋ ಮೇಲದ. ನೀವು ಕೂಡ ಕುಟುಂಬಕ್ಕೆ ತಿರುಗಿ ಬರುವುದಾದರೆ ಎಷ್ಟೋ ಒಂದು ಮೇಲದ. ಒಂದು ವ್ಯಕ್ತಿ ಲೂಕನ ಸುವರ್ಣದಲ್ಲಿ ನೋಡ್ತಾ ಸ್ಪಷ್ಟವಾಗಿ ತಂದೆ ಬಲಿಂದ ಆಸ್ತಿ ಅಣ್ಣ ತಮ್ಮರು ಇಬ್ಬರು ಹಂಚಿಕೊಳ್ತಾರೆ. ಅಣ್ಣ ತಮ್ಮರಿಬ್ಬರು ಹಂಚಿಕೊಂಡು ತಂದೆ ಬಲಿದ ಆಸ್ತಿ ತಮ್ಮನ್ನು ತೆಗೆದುಕೊಂಡು ಏನು ಮಾಡ್ತಾನ, ಲೋಕ ರೀತಿಯಾಗಿ ಹೋಗ್ಬಿಡ್ತಾನೆ ಪ್ರಿಯರೇ.
ಲೋಕ ರೀತಿ ಎಂಜಾಯ್ ಮಾಡುವುದಕ್ಕಾಗಿ, ತಿನ್ನುವುದಕ್ಕಾಗಿ, ಕುಡಿಯುವುದಕ್ಕಾಗಿ, ಲೋಕಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಮಾಡುವುದಕ್ಕಾಗಿ, ಬೇರೆ ಬೇರೆ ಸಂಬಂಧವನ್ನು ಬೆಳೆಸುವುದಕ್ಕಾಗಿ ತಂದೆ ಆಸ್ತಿಯನ್ನು ತೆಗೆದುಕೊಂಡು ಹೋಗ್ಯಾನ. ಆತನ ಪಾಲಿಗೆ ಬಂದಿರತಕ್ಕಂಥದ್ದು ಎಲ್ಲವನ್ನೂ ಹಾಳು ಮಾಡಿಕೊಂಡನ ಪ್ರಿಯರೇ. ಏನಿದ್ದಿಲ್ಲ. ಒಂದು 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 ಜಾನುವಾರುಗಳು ತಿಂತಕ್ಕಂಥ ಆಹಾರ ಸೇವನೆ ಮಾಡೋರಂದ್ರೂ ಕೂಡ ಆತನಿಗೆ ಸಿಗಲಿಲ್ಲ. ಭಾಳಷ್ಟು ಕಷ್ಟಕ್ಕೆ ಒಳಗಾಗ್ಯಾನ, ಭಾಳಷ್ಟು ದುಃಖಕ್ಕೆ ಒಳಗಾಗ್ಯಾನ, ಭಾಳಷ್ಟು ಒಂದು ಗೋಳಾಟಕ್ಕೆ ಒಳಗಾಗಿ ಕೊನೆಯದಾಗಿ ತಂದೆ ಬಳಿಗೆ ತಿರುಗುಂಟಾನ ಪ್ರಿಯರೇ. ಆತನು ತಿರುಗಿ ಬರುವಾಗ ಒಂದು ಮಾತು ಹೇಳ್ತಾನ, ಅಯ್ಯ ತಂದೆಯ ದೇವರೇ, ನಿನಗೆ ಮತ್ತು ದೇವರಿಗೆ ನಾನು ಸ್ಪಷ್ಟವಾಗಿ ವಿರುದ್ಧವಾಗಿ ಪಾಪ ಮಾಡಿದೆ ಅಂತ ಹೇಳ್ತಾನೆ. ದೇವರಿಗೆ ತಂದೆ ನಿನಗ ವಿರುದ್ಧವಾಗಿ ನಾ ಪಾಪ ಮಾಡಿದ, ನಾ ದ್ರೋಹ ಮಾಡಿದೆ ಎಂಬುದಾಗಿ ತಿರುಗಿ ಆ ತಂದೆ ಬಳಿ ಪಶ್ಚಾತ್ತಾಪಡತಾನ ಪ್ರಿಯರ ವ್ಯಕ್ತಿ. ಆ ತಂದೆ ಬಳಿ ಪಶ್ಚಾತ್ತಾಪಟ್ಟಾಗ ಒಂದು ಲೋಕದಾಗಿರ್ತಕ್ಕಂಥ ಒಂದು ತಂದೆ ಆ ಮಗನಿಗೆ ಏನೇನು ಸತ್ಕಾರ್ಯಗಳು ಮಾಡಬೇಕು ಆ ಥರ ಕಾರ್ಯಗಳನ್ನು ಮಾಡಿನ. ಆ ಕಾರ್ಯಗಳನ್ನು ಮಾಡಿ ತಿರುಗಿ ಕೊರಡಿಗೆ ಅಪ್ಪಿಕೊಂಡನು ಪ್ರಿಯತನು. ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ನೋಡ್ತೇವೆ, ತಪ್ಪು ಮಾಡಲಂಥ ವ್ಯಕ್ತಿ ಒಬ್ಬರಿಲ್ಲ, ಪಾಪ ಮಾಡಲಂತಕ್ಕಂಥ ವ್ಯಕ್ತಿ ಒಬ್ಬರಿಲ್ಲ. ಎಲ್ಲರೂ ನಾವು ದೇವ್ರ ಮಹಿಮೆ ಕಳ್ಕೊಂಡಿದ್ದೆವು. ಆದರೆ ತಿರುಗಿ ಪಡೆದುಕೊಳ್ತಕ್ಕಂಥ ಒಂದು ಅವಕಾಶ ದೇವರು ನಮ್ಮನ್ನು ಕೊಟ್ಟನು. ಆತನ ಸನ್ನಿಧಿಗೆ ತಿರುಗಿ ಬರುವಾಗ ದೇವರು ಕಾರ್ಯ ಮಾಡ್ತಾನೆ. ಆತನ ಸನ್ನಿಧಿಗೆ ತಿರುಗಿ ಬಂದಾಗ ಅದ್ಭುತಗಳು ನಮ್ಮ ಜೀವಿತದಲ್ಲಿ ದೇವರು ಮಾಡ್ತಕ್ಕಂಥನಾಗಿ ಇದ್ದನು ಪ್ರಿಯರೇ. ಅದಕ್ಕಾಗಿ ಕಾಯಿನನು ದೇವರ ಸನ್ನಿಧಾನಕ್ಕೆ ಮತ್ತು ತಿರುಗಿ ಉಂಟನ. ಅದಕ್ಕೆ ನೋಡಿ ಸ್ಪಷ್ಟವಾಗಿ ಆದಿಕಾಂಡ 4ನೇ ಅಧ್ಯಾಯ 13ನೇ ವಚನ. ಕಾಯಿನನು ಯೆಹೋವನಿಗೆ ನನ್ನ ಅಪರಾಧ ಫಲ ತಾಳ ಕೂಡದಷ್ಟಾಗಿದೆ ಎಂಬುದಾಗಿ ಒಪ್ಕೊಳ್ಳತಾನ. ಅಲ್ಲಿ ಏನು ಮಾಡೇನೋ, ಏನು ಅನುಭವಿಸೇನೋ ಆ ಮಾಡಿ ಅನುಭವಿಸಿ ದೇವ್ರ ಸನ್ನಿಧಿಗೆ ಆತನ ತಿರುಗಿ ಬಂದು, ಅಯ್ಯ ತಾಳದರ್ಸಾಗದೆಯೇ ನನಗೆ, ನಾ ಮಾಡಿದನೇ ಇಲ್ಲಂತಿಲ್ಲ, ಆದರೆ ನಾ ಮಾಡಿರ್ತಕ್ಕಂಥದ್ದು ಅದು ನನಗೆ ತಾಳ ಕೂಡದಷ್ಟು ಆಗ್ಯದಯ್ಯ, ನನ್ನ ಮೇಲೆ ನಿನ್ನ ಕರುಣೆ ಇಡು, ನನ್ನ ರಕ್ಷಿಸಯ್ಯ ಎಂಬುದಾಗಿ ದೇವ್ರ ಕಡೆ ತಿರುಗಿಕೊಂಡನ ಆತನು. ಇವತ್ತು ನನ್ನ ಸೋದರ, ಇವತ್ತು ನೀನು ತಿರುಗಿ ಬರುವುದಾದರೆ ಅಥವಾ ನೀವು ತಿರುಗಿ ಬರುವುದಾದರೆ ಎಷ್ಟು ಉತ್ತಮ. ಇವತ್ತು ಅನೇಕ ಕುಟುಂಬಗಳಲ್ಲಿ ನೋಡಿದಾಗ ಒಂದೊಂದು ವಿಧವಾಗಿ ಕಷ್ಟ. ಇವತ್ತು ನೀವು ಮಾಡ್ತಕ್ಕಂಥದ್ದು ಅವತ್ತು ಹೊಲಗಳಿದ್ದು, ದನ ಕುರಿಗಳಿದ್ದು, ಇವತ್ತು ಹೊಲ ದನ ಕುರಿಗಳು ಬೇರೆ, ಇವತ್ತಿರ್ತಕ್ಕಂಥ ಉದ್ಯೋಗಗಳು ಬೇರೆ. ಅವತ್ತಿನ ಹೊಲಗಳು ಇವತ್ತು ನಿಮಗೆ ಉದ್ಯೋಗ ಇದ್ದಿರ್ಬೋದು, ಕೆಲವರು ಗೌರ್ಮೆಂಟ್ ಉದ್ಯೋಗ ಇದ್ದು, ಕೆಲವರು ಪ್ರೈವೇಟ್ ಉದ್ಯೋಗ ಇದ್ದಿರ್ಬೋದು, ಕೆಲವರು ಸಾಫ್ಟ್ವೇರ್ ಇದ್ದಿರ್ಬೋದು, ಅಥವಾ ಕೆಲವರು ಬೇರೆ ಬೇರೆ ಇನ್ನೂ ಅನೇಕ ಒಂದು ಕೆಲಸ ಕಾರ್ಯ ವ್ಯಾಪಾರ ಬಿಸ್ನೆಸ್ಗಳು ನೀವು ಮಾಡ್ತಕ್ಕಂಥದ್ದಾಗಿದ್ದಿರ್ಬೋದು. ಇಲ್ಲಿ ಈ 14ನೇ ವಚನ ಬಂದಾಗ ಯಾಕೆ ಒಂದು ಶಾಪಗ್ರಸ್ತನಾಗಿ ಜೀವಿಸಿ ತಿಳಿದುಕೊಂಡು ಇಲ್ಲಿ ಮುಂದೆ ಬಂದಾಗ ಯಾಕೆ ಒಂದು ಆಲೋಚನೆ ಮಾಡಿ ಅಲೆದಾಡ ತನಗೆ ಗೊತ್ತದನ. ಆತನು ಮಾಡಿರ್ತಕ್ಕಂಥದ್ದು ಒಂದು ಫಲಿಸ್ಲತ್ತಿಲ್ಲ. ಹೊಲದಾಗ ಬೀಜ ಬಿತ್ತಲತ್ತನ, ಆ ಹೊಲದಾಗ ಫಲ ಸಿಗ್ಲತ್ತಿಲ್ಲ. ಬೇರೆ ಬೇರೆ ಬಿಸ್ನೆಸ್ ಮಾಡಬೇಕೆಂಬ ಆಸೆ ಉಳ್ಳವನನ್ನ ಆ ಬಿಸ್ನೆಸ್ ಮಾಡುವಾಗ ಆ ಬಿಸ್ನೆಸ್ನಲ್ಲಿ ಪ್ರತಿಫಲ ಸಿಗ್ಲತ್ತಿಲ್ಲ. ಕಾಯಿನ ಜೀವಿತದಲ್ಲಿ ಬಂದಾಗ ಇಷ್ಟೊಂದು ಭಯಂಕರವಾಗಿ ಬಿದ್ದೋಗ್ಯಾನ, ಅಷ್ಟು ಭಯಂಕರವಾಗಿ ಬಿದ್ದೋಗಿ ದೇವ್ರ ಕಡೆ ತಿರುಗಿಕೊಂಡು ಏನು ಮಾಡತ್ತಾನ, ಪ್ರಾರ್ಥನೆ ಮಾಡತ್ತಾನ ಪ್ರಿಯರೇ. 14ನೇ ವಚನ ಹೋದ್ರಮ್ಮ. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸನ್ನಿಧಾನವು ತಪ್ಪಿತು, ನಾನು ಲೋಕದಲ್ಲಿ ಅಲೆಯುವನು ದೇಶ ಭ್ರಷ್ಟನು ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಇಲ್ಲಿ ವಿಜ್ಞಾಪನೆ ಮಾಡತಾನ. ದೇವ್ರ ಸನ್ನಿಧಿಗೆ ಬಂದನ, ದೇವ್ರ ಸನ್ನಿಧಿಗೆ ಬಂದು ವಿಜ್ಞಾಪನೆ ಮಾಡತಾನ. ಯಾಕ? ಕಷ್ಟಕ್ಕೆ ಒಳಗೋಗ್ಯಾನ ಮೊದಲನೇ ಆತನು. ಕಷ್ಟ ಅಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಭಯಂಕರವಾಗಿರ್ತಕ್ಕಂಥದ್ದು. ಎಲ್ಲ ಬರಬೇಕು ಹೊರತು ಕಷ್ಟ ಮನುಷ್ಯಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮನುಷ್ಯನಿಗೆ ಕಷ್ಟ ಬಂತಂದ್ರೆ ತಾಳ್ಕೊಳಕ್ಕಾಗಲ್ಲ. ಈ ಕಷ್ಟದಿಂದ ದೇವ್ರ ಕಡೆ ಹೇಗೆ ಕಾಯಿನು ತಿರುಗಿ ಬಂದನೋ, ಈ ಕಷ್ಟದಲ್ಲಿರ್ತಕ್ಕಂಥ ನೀವು ದೇವ್ರ ಕಡೆ ತಿರುಗಿ ಬಂದಾಗ ದೇವರು ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ ಪ್ರಿಯರೇ. 34ನೇ ಅಧ್ಯಾಯ 17ನೇ ವಚನ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಯಾರಿಗೆ? ನೀತಿವಂತರ ಕೂಗನ್ನು ಕೇಳ್ತಾನ. ನೀತಿವಂತರ ಕೂಗನ್ನು ಕೇಳಿ ಅವ್ರಿಗಿರ್ತಕ್ಕಂಥ ಎಲ್ಲ ಕಷ್ಟಗಳಿಂದ ದೇವರು ಬಿಡುಗಡೆ ಮಾಡ್ತಾನೆ. ಒಂದಿಲ್ಲ, ಎರಡಿಲ್ಲ, ನೂರಿಲ್ಲ, ಸಾವಿರಿಲ್ಲ, ಎಷ್ಟು ಕಷ್ಟಗಳು ಯಾವ್ಯಾವ ಥರ ನಿಮಗೆ ಬಂದಿರ್ತಾವೋ ಆಯಾ ಕಷ್ಟಗಳಲ್ಲಿ ನೀವು ಪಶ್ಚಾತ್ತಾಪ ಪಟ್ಟು
ಕಾಯಿನನು ಹೇಗೆ ಪಶ್ಚಾತ್ತಾಪಪಟ್ಟು ದೇವ್ರ ಕಡೆ ತಿರುಗಿ ಬಂದನೋ ಹಾಗೆ ನೀವು ಕೂಡ ಆ ಕಷ್ಟದಲ್ಲಿ ನೀವು ಕಷ್ಟವನ್ನು ಅನುಭವಿಸ್ತಕ್ಕಂಥರಾಗಿದ್ದೀರಿ. ಹೇಗೆ ಕಷ್ಟವು ನಿಮಗೆ ಬಂದಿರ್ತದೋ ಆ ಕಷ್ಟ ಯಾವ ವಿಷಯವಾಗಿ ಬಂದದೋ ಅದು ತಿಳ್ಕೊಂಡು ಅದಕ್ಕೆ ಸರಿಪಡಿಸ್ಕೊಂಡು ನೀವು ದೇವ್ರ ಕಡೆ ತಿರುಗಿಕೊಂಡು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ ಆ ಕಷ್ಟದಿಂದ. ಆ ಕಷ್ಟದ ಬಿಡುಗಡೆ ಹಾಕ್ಬೇಕಾದ್ರೆ ಪ್ರತಿಯೊಂದು ವ್ಯಕ್ತಿ ಏನಾಗಬೇಕಂದ್ರೆ ನೀತಿವಂತನಾಗಿ ಮಾರ್ಪಡಬೇಕು ಪ್ರಿಯರೇ. ಯಾವ ವ್ಯಕ್ತಿ ನೀತಿವಂತನಾಗಿ ಮಾರ್ಪಟ್ಟು ದೇವ್ರ ಸನ್ನಿಧಿಯನ್ನು ಅನುಭವಿಸ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ಎಲ್ಲ ಕಷ್ಟಗಳಿಂದ ಎಲ್ಲ ಭಾರಗಳಿಂದ ಸಮಸ್ಯೆಗಳಿಂದ ಸಂಕಟಗಳಿಂದ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಇಲ್ಲಿ ಕಾಯಿನನು ಕಷ್ಟವನ್ನು ಅನುಭವಿಸ್ಯಾನ್, ಕಾಯಿನನು ದುಃಖವನ್ನು ಅನುಭವಿಸ್ಯಾನ್, ಕಾಯಿನನು ಗೋಳಟನ್ನು ಅನುಭವಿಸ್ಯಾನ್, ಕಾಯಿನನು ಪ್ರತಿಯೊಂದು ಸಮಸ್ಯೆದಾಗ ಬಿದ್ದೋಗ್ಯಾನ್. ಆತನು ಬಿದ್ದೋಗಿನ ಕಾರಣ ದೇವ್ರ ಕಡೆ ತಿರುಗಿಕೊಂಡನ, ದೇವ್ರ ಕಡೆ ತಿರುಗಿಕೊಂಡು ಬಂದು ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡತಾನೆ ಪ್ರಿಯರೇ. ಆದರೆ ದೇವರನ್ನು ಸುಮ್ಮನೆ ಬಿಡತ್ತಿಲ್ಲ. ಅದೇ ಕೀರ್ತನೆಗಳು 34ನೇ ಅಧ್ಯಾಯ 18ನೇ ವಚನ ಒಂದು ಸತಿ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಎಂಥ ಮನಸ್ಸು? ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಅಲ್ಲಿ ನೋಡ್ತೇವೆ ಮುರಿದೋಗಿರ್ತಕ್ಕಂಥ ಮನಸ್ಸು ಕಾಯಿನದ. ಕಾಯಿನ ಜೀವಿತದಲ್ಲಿ ಮುರಿದೋಗ್ಯದ ಅವನ ಮನಸ್ಸು, ಅವನ ಸ್ಥಿತಿ ಪರಿಸ್ಥಿತಿ ಮುರಿದೋಗ್ಯದ, ಅವನ ಕೈ ಕೆಲಸ ಮುರಿದೋಗ್ಯದ, ಅವನ ಹೊಲ ಗದ್ದೆಗಳು ಫಲ ಕೊಡ್ಲತ್ತಿಲ್ಲ, ಬೆಳಿಲತ್ತಿಲ್ಲ, ಮನಸ್ಸೆಲ್ಲ ಮುರ್ಕೊಡನೆ ಸ್ಪಷ್ಟವಾಗಿ. ಹೇಗೆ ದೇವರನ್ನ ಜೀವಿತ ಎಂಬುದಾಗಿ ಒಂದು ಕನ್ನಡಿ ಇರ್ತಕ್ಕಂಥ ಒಂದು ಶೋಕೇಸ್ ಹಚ್ಚಿರ್ತಕ್ಕಂಥ ಒಂದು ಕನ್ನಡಿನೇ ಅಲ್ಲಿನ ಅದು ಒಡೆದೋಯ್ತಂದ್ರೆ ಅದು ನಮ್ಮನ್ನು ಕೂಡಿಸ್ಲಿಕ್ಕಾಗಲ್ಲ, ಅದಕ್ಕೆ ನಾವು ಸರಿಪಡಿಸ್ಲಿಕ್ಕಾಗಲ್ಲ, ಅದಕ್ಕೆ ಆ್ಯಸ್ ಇಟ್ ಇಸ್ ಅದೇ ರೀತಿಗೆ ಅಂಟಿಸ್ಲಿಕ್ಕಾಗಲ್ಲ ಮಗ. ಆದರೆ ದೇವರು ನಿಮ್ಮ ಮನಸ್ಸುಗಳನ್ನು ಮುರಿದು ಹೋದಾಗ ನಿಮ್ಮ ಮನಸ್ಸನ್ನು ಕೂಡಿಸ್ತಾನೆ ಪ್ರಿಯರೇ. ನಿಮ್ಮ ಮನಸ್ಸಿಗೆ ಜಾಯಿಂಟ್ ಮಾಡ್ತಾನೆ ತಾನೆ ಸ್ಪಷ್ಟವಾಗಿ. ಯಾಕೆ ಜಾಯಿಂಟ್ ಮಾಡ್ತಾನಂದರೆ ದೇವರ ಸನ್ನಿಧಿಯನ್ನು ಆಶ್ರಯಿಸುವಾಗ. ಕಾಯಿನನು ಮನಸ್ಸು ಮುರಿದಾಗ್ಯದ, ಇದ್ದಂಥ ತಮ್ಮನನ್ನು ಕಳ್ಕೊಂಡೆನ, ಪಶ್ಚಾತ್ತಾಪ ಪಳ್ಳತನ, ದುಃಖ ಪಳ್ಳತನ, ದೇಶ ಭ್ರಷ್ಟನದಲ್ಲ ದೇವರೇ, ನನ್ನನ್ನು ಕಂಡವರು ಕೊಲ್ಲುತ್ತಾರಲ್ಲ, ನನ್ನ ಜೀವಿತದಲ್ಲಿ ಅನೇಕ ಒಂದು ಸಮಸ್ಯೆಗಳನ್ನ ಎದುರ್ಕೊಂಡಲ್ಲ, ನನ್ನ ಪರಿಸ್ಥಿತಿ ಏನಾಗಬೇಕು, ನನ್ನ ಹಿಂದಿರ್ತಕ್ಕಂಥ ಹೆಂಡತಿ ಮಕ್ಕಳು ನನ್ನ ಕುಟುಂಬ ಏನಾಗಬೇಕು ದೇವರು ಎಂಬುದಾಗಿ ಏನು ಮಾಡತನ ಅಲ್ಲಿ ಸ್ಪಷ್ಟವಾಗಿ ಕಾಯಿನು ದೇವ್ರ ಸನ್ನಿಧಿಗೆ ಬಂದನ, ಪಶ್ಚಾತ್ತಾಪ ಪಡತನ, ದುಃಖ ಪಡತನ, ಕಣ್ಣೀರಿಳತನ ಬೇರೆ. ಇವತ್ತು ನನ್ನ ಸೋದರಿ ಸೋದರ, ದೇವರು ಆಲಯದಲ್ಲಿ ನಿನ್ನ ಕಷ್ಟ ಭಾರ ಸಮಸ್ಯೆಗಳನ್ನು ಹಂಚಿಕೊಂಡು ನೀ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಕಷ್ಟಗಳಿಂದ ದೇವರು ನಿನ್ನ ಬಿಡುಗಡೆ ಮಾಡ್ತಾನೆ. ಕಾಯಿನನಿಗೆ ಹೇಗೆ ದೇವ್ರ ಸನ್ನಿಧಿಗೆ ಬಂದು ಕಾಯಿನನು ಹೇಗೆ ದೇವ್ರ ಸನ್ನಿಧಿಲಿ ಪ್ರಾರ್ಥನೆ ಮಾಡತ್ತಾನೋ, ನಾನು ದೇಶ ಭ್ರಷ್ಟನಾದಯ್ಯ, ನಾನು ಶಾಪಗ್ರಸ್ತನಾದಯ್ಯ, ನಾನು ಎಲ್ಲದರಲ್ಲಿ ಬಿದ್ದೋದಲ್ಲಯ್ಯ, ನನಗೆ ರಕ್ಷಿಸೋ ಎಂಬುದಾಗಿ ಸ್ಪಷ್ಟವಾಗಿ ಕಾಯಿನು ದೇವ್ರ ಸನ್ನಿಧಿಗೆ ಬಂದನ. ದೇವ್ರ ಸನ್ನಿಧಾನಕ್ಕೆ ಬಂದು ಪಶ್ಚಾತ್ತಾಪಟ್ಟು ಕಣ್ಣೀರಿಡತನ ದೇವರು ಅವನ ಮೇಲೆ ಒಂದು ದೃಷ್ಟಿಟ್ಟನ ನೋಡಿ ಸ್ಪಷ್ಟವಾಗಿ. ಆದಿಕಾಂಡ 4ನೇ ಅಧ್ಯಾಯ 15ನೇ ವಚನ, ಅದಕ್ಕೆ ಯೆಹೋವನು ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಎಂಬುದಾಗಿ ನೋಡ್ತೇವೆ. ಯಾರ ಮೇಲೆ ಗುರುತಿಟ್ಟನ್ರಿ? ಹಲ್ಲೆಲೂಯ. ಯಾರ ಮೇಲೆ ಗುರುತಿಟ್ಟನ? ಕಾಯಿನನ ಮೇಲೆ ಒಂದು ಗುರುತಿಟ್ಟನ. ಯಾವಾಗ ಗುರುತಿಟ್ಟನಂದರೆ ಕಾಯಿನನು ಪಶ್ಚಾತ್ತಾಪಟ್ಟು ದೇವರ ಸನ್ನಿಧಿಲಿ ಬಂದನ, ಪ್ರಾರ್ಥನೆ ಮಾಡಿನ, ವಿಜ್ಞಾಪನೆ ದೇವರಿಗೆ ಅರ್ಪಿಸನ, ದುಃಖಪಟ್ಟನ, ಕಣ್ಣೀರಿಟ್ಟನ, ದೇವ್ರ ಜೊತೆ ಸಂಭಾಷಣೆ ಬೆಳೆಸನ. ದೇವರಿಗೆ ವಿರುದ್ಧವಾಗಿದ್ದಂಥ ವ್ಯಕ್ತಿ ದೇವರಿಗೆ ಅಧೀನವಾಗಿ ಮಾರ್ಪಟ್ಟು ದೇವ್ರ ಸನ್ನಿಧಾನದ ಪ್ರಾರ್ಥಿಸುವಾಗ ದೇವರು ಅವನ ಮೇಲೆ ಲಕ್ಷ್ಯವಿಟ್ಟನ ಪ್ರಿಯರೇ. ದೇವ್ರು ಅವನ ಮೇಲೆ ಒಂದು ಗುರುತನಿಟ್ಟನ ಪ್ರಿಯರೇ. ಕಾಯಿನ ಮೇಲೆ ಇನ್ನೊಬ್ಬರು ವ್ಯಕ್ತಿ ಯಾರು ಕೈ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವ ದೇಶ ಭ್ರಷ್ಟನೇ ಸರಿ, ಅವ ಲೋಕದಲ್ಲಿ ಅಲ್ಲಾಡ್ತಕ್ಕಂಥ ವ್ಯಕ್ತಿನೇ ಸರಿ. ಆದರೆ ಆ ವ್ಯಕ್ತಿ ಇವತ್ತು ನನ್ನ ಮಗನಾಗ್ಯಾನ, ಆ ವ್ಯಕ್ತಿ ನನ್ನ ಕಡೆ ತಿರುಗಿಕೊಂಡಿನ ಕಾರಣ ಆ ವ್ಯಕ್ತಿ ಮೇಲೆ ಯಾರು ಕೆಟ್ಟ ದೃಷ್ಟಿ ಇಡಬಾರ್ದು, ಯಾರು ಹತ್ಯೆ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಚಾನ್ಸಸ್ ಇಲ್ಲ ಎಂಬುದಾಗಿ ಅವನ ಮೇಲೆ ಒಂದು ಗುರ್ತಿಟ್ಟನ ಪ್ರಿಯರೇ. ಇವತ್ತು ನನ್ನ ಸೋದರಿ ಸೋದರ, ನಿಮ್ಮ ಮೇಲೆ ಕೂಡ ದೇವರು ಗುರ್ತಿಟ್ಟನ ಪ್ರಿಯರೇ. ನೀ ಹಗಲು ಇರುಳು ನೀ ಎಲ್ಲಿದ್ದಿ, ಏನು ಪ್ರಾರ್ಥನೆ, ಏನು ವಿಜ್ಞಾಪನೆ ಮಾಡ್ತಿದ್ದೆ, ಯಾವ ಸ್ಥಿತಿ ಪರಿಸ್ಥಿತಿಲಿದ್ದಿ, ದೇವರು ನಿನ್ನ ಮೇಲೆ ಕೂಡ ಒಂದು ಗುರ್ತಿಟ್ಟನ್. ಆತನು ಗುರ್ತಿಟ್ಟಿನ ಕಾರಣನೇ ಇವತ್ತು ಅನೇಕ ಜನರು ನಾವು ಏನು ಮಾಡಿದ್ರು ಕೂಡ ಕೆಲವು ಸರ್ತಿ ಪಶ್ಚಾತ್ತಾಪ ಪಟ್ಟಿರುವಾಗ ದೇವರು ನಮ್ಮನ್ನು ರಕ್ಷಿಸ್ಲತಾನ. ಯಾಕಂದರೆ ಪಶ್ಚಾತ್ತಾಪದ ಹೃದಯ ದೇವರಿಗೆ ಇಷ್ಟ ಮತ್ತು ಯಜ್ಞವಾಗಿದೆ ಪ್ರಿಯರೇ.
ಇಷ್ಟ ಯಜ್ಞವಾಗಿರ್ತಕ್ಕಂಥ ಒಂದು ಪಶ್ಚಾತ್ತಾಪದ ಹೃದಯ ನಾವು ದೇವರಿಗೆ ಒಪ್ಪಿಸ್ಲತ್ತಿಲ್ಲ. ಗೊತ್ತು ಏನು ಮಾಡಿದ್ರು ಕೂಡ ನಡೆದೈತದ ಲೋಕದಲ್ಲಿ, ಎಂಥ ಸ್ಥಿತಿ ಪರಿಸ್ಥಿತಿ ಇಲ್ಲಿದ್ರು ನಡೆದೈತದ ಎಂಬುದಾಗ ನಾವು ಅನ್ಕೊಳ್ಳುತ್ತಿದ್ದೆವು. ಆದರೆ ನನ್ನ ಸಹೋದರಿ ಸಹೋದರ, ಏನು ಮಾಡಿದ್ರು ಕೂಡ ನಡೆದೋಗಲ್ಲ. ನಾವು ದೇವರ ಸನ್ನಿಧಿಯನ್ನು ಆಶ್ರಯಿಸಿ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಪ್ರೇರೆ. ಅದಕ್ಕೆ ಕೀರ್ತನೆಗಳು 141ನೇ ಅಧ್ಯಾಯ 5ನೇ ವಚನ, ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗುಪಕಾರ, ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ. ನನ್ನ ತಲೆಯು ಅದನ್ನು ಬೇಡವೆನ್ನದಿರಲಿ, ಆದರೆ ದುಷ್ಟರ ಕೆಟ್ಟತನಕ್ಕೆ ವಿರುದ್ಧವಾಗಿ ದೇವರನ್ನು ಪ್ರಾರ್ಥಿಸುತ್ತಿರುವೆನು. ಹಲ್ಲೆಲೂಯ, ಬೋಲೆ ಸುಮಸಿಕಿ. ಯಾರ ವಿಷಯವಾಗಿ ನಾವು ಪ್ರಾರ್ಥನೆ ಮಾಡಬೇಕು? ಕೆಟ್ಟೋಗಿರ್ತಕ್ಕಂಥ ಒಂದು ವ್ಯಕ್ತಿ ನಮ್ಮ ಅಕ್ಕಪಕ್ಕದಲ್ಲಿ ಹಣ, ಅಥವಾ ಕೆಟ್ಟೋಗಿರ್ತಕ್ಕಂಥ ಒಂದು ವ್ಯಕ್ತಿ ಸುತ್ತಾಡತನ, ಕೆಟ್ಟೋಗಿರ್ತಕ್ಕಂಥ ಒಂದು ವ್ಯಕ್ತಿ ಹಾಳಾಗಲತನ, ನಾಶವಾಗ್ಯನ ಅಂದರೆ ಆ ವ್ಯಕ್ತಿ ವಿಷಯವಾಗಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ವಿರೋಧಿಗಳಿಗಾಗಿ, ನಿಮ್ಮನ್ನು ವಿರುದ್ಧವಾಗಿ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಆ ವ್ಯಕ್ತಿ ವಿಷಯವಾಗಿ ನೀವು ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಕಾಯಿನನ ಒಳಗೆ ಪಶ್ಚಾತ್ತಾಪದ ಹೃದಯ ಹುಟ್ಟ್ಯದ. ಪಶ್ಚಾತ್ತಾಪದ ಹೃದಯ ಇಟ್ಟು ದೇವ್ರ ಕಡೆ ತಿರುಗಿಕೊಂಡಾಗ ಅಲ್ಲಿ ಕಾಯಿನ ದೇವ್ರು ರಕ್ಷಿಸ್ಲತ್ತನ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಮ್ಯಾಲ ವಚನ ನೋಡ್ತೇವೆ. ಯಾಕಂದರೆ ನೀತಿಯಂತನನ್ನು ಹೊಡಿಲಿ, ಅದು ನನಗೆ ಉಪಕಾರ. ಅಲ್ಲಿ ಕಾಯಿನನಿಗೆ ದೇವರು ಗದರಿಸೇನ, ಎಚ್ಚರಿಸೇನ. ಆ ಗದರಿಕೆ ಎಚ್ಚರಿಕೆಗೆ ಆತನ ಮೊದಲನೇ ತಿರುಗಿಲ್ಲ. ಅಲ್ಲಿ ಆತನು ತಿರುಗಲ್ಲ ಕಾರಣ ಮತ್ತಿಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆ ಅಂತದೆ. ಕಾಯಿನನಿಗೆ ದೇವರು ಸರಿ ಮಾಡುವುದಕ್ಕಾಗಿ, ಆತನು ಸರಿಪಡಿಸುವುದಕ್ಕಾಗಿ ಬಹಳಷ್ಟೊಂದು ಪ್ರಯಾಸ ಪಟ್ಟನ. ಆದರೆ ಆತನು ಹಾಳಾದಾಗ ಆತನಿಗೆ ಏನಾಗ್ಯದ ತಿಳಿದು ಬಂದದ, ಅವರು ಉಂಟಾಗ್ಯದ ಪ್ರೇರ. ಅವಾಗ ಅದಕ್ಕೆ ಆ ಎಣ್ಣೆ ತಲೆಗೆ ತೈಲ ಅಂದಪ್ಲೆ. ಈಗ ನೋಡ್ತೀವಿ ಸ್ಪಷ್ಟವಾಗಿ, ಸೌಲನಿಗೆ ದೇವರು ಸ್ಪಷ್ಟವಾಗಿ ಸಮುವೇಲನ ಮುಖಾಂತರ ಏನು ಮಾಡ್ಯಾನ? ಅನೌಂಟಿಂಗ್ ಮಾಡ್ಯಾನ, ಒಂದು ಅಭಿಷೇಕ ಮಾಡ್ಯಾನ. ಅಲ್ಲಿ ಸೌಲನ ಸ್ಪಷ್ಟವಾಗಿ ಕೆಲವೊಂದು ತಪ್ಪುಗಳನ್ನು ಮಾಡಿರ್ತಾನ. ಕೆಲವೊಂದು ತಪ್ಪುಗಳನ್ನು ಮಾಡಿದಾಗ ಏನಾಗ್ತದ? ದೇವರಿಂದ ಬಂದಿರತಕ್ಕಂಥ ಆತ್ಮ ಬಿಟ್ಟು ಹೋಯ್ತು ಪ್ರೇರೆ. ದೇವ್ರು ಅವನ ಒಳಗೆ ಆತ್ಮ ಇತ್ತು ಬಿಟ್ಟು ಹೋಯ್ತದ. ಅದೇ ಒಂದು ದುರಾತ್ಮನೊಳಗೆ ಸೇರ್ತದ. ದಾವೀದ ಮಹಾರಾಜ ಕಿನ್ನರ ನೀವು ಬಾರಿಸುವಾಗ ಅಲ್ಲಿ ಸ್ಪಷ್ಟವಾಗಿ ಸೌಲನು ಒಳಗಿರ್ತಕ್ಕಂಥ ದುರಾತ್ಮ ಬಿಟ್ಟು ಹೋಗ್ತಿರ್ತದೆ ಪ್ರೇರೆ. ಆದರೆ ಅಲ್ಲಿ ದೇವರಾತ್ಮ ಬಿಟ್ಟು ಹೋದ ತಕ್ಷಣ ಇಲ್ಲಿ ಸಮಯದಲ್ಲಿ ಏನು ಮಾಡ್ಯಾನ? ಸ್ಪಷ್ಟವಾಗಿ ದಾವೀದ ಮಹಾರಾಜ ಹೋಗಿ ಎಣ್ಣೆಯಿಂದ ಮತ್ತಿರಿಗೆ ಅಭಿಷೇಕ ಮಾಡ್ಯಾನ ಪ್ರೇರೆ. ಎಣ್ಣೆಯಿಂದ ಅಭಿಷೇಕ ಮಾಡಿದ ತಕ್ಷಣ ಎಲ್ಲಿ ಸೌಲನ ಒಳಗಿರ್ತಕ್ಕಂಥ ದೇವರಾತ್ಮ ಹೊರಗೆ ಬಂದಿತ್ತು, ಇಲ್ಲಿ ದಾವೀದ ಮಹಾರಾಜನ ಒಳಗ ದೇವರಾತ್ಮ ಪ್ರವೇಶಿಸೋದು ಪ್ರೇಯರೇ. ಯಾಕೆ ಈ ವಿಷಯವಾಗಿ ನಾನು ನಿಮ್ಮನ್ನು ಎಚ್ಚರಿಸ್ತೆ ಅಂದರೆ, ನೋಡ್ರಿ, ಕೆಲವರು ಆಯಿಲ್ ಅನೌಂಟಿಂಗ್ ಆರಾಧನೆ ಎಂಬುದಾಗಿ ಕೆಲವರು ಎಣ್ಣೆ ಹಚ್ಚಿ ಪೂರ ಈ ಥರವಾಗಿ ಈ ಚೆಲ್ತಾರೆ ಪ್ರೇಯರ್. ಹೆಂಗೆ ಪೂರ ಕಂಪ್ಲೀಟ್ಲಿ ಕೆಲವರು ಎಣ್ಣೆ ಹಚ್ಚಿ ಒಂದು ಬಕೆಟ್ನಲ್ಲಿ ಅಥವಾ ಒಂದು ಡ್ರಮ್ನಲ್ಲಿ ಹಾಕಿ ಏನು ಮಾಡ್ತಾರೆ? ಪ್ರೆಷರ್ ಹೊಡೆದ ಪ್ಲೇ ಮಾಡ್ತಾರೆ ಪ್ರೇಯರೇ. ಆದರೆ ಇದು ಅನೌಂಟಿಂಗ್ ಅಲ್ಲ. ಅನೌಂಟಿಂಗು ಅಭಿಷೇಕ ಯಾವುದು? ಮೊದಲನೇ ಅಭಿಷೇಕ ನಾವು ತಿಳ್ಕೊಬೇಕಾದ್ರೆ, ಒಂದು ನೀತಿವಂತನ ಒಂದು ವ್ಯಕ್ತಿ ವಾಕ್ಯದ ಅನುಸಾರವಾಗಿ ನಿಮ್ಮನ್ನು ಗದ್ದಿಸ್ಲತ್ತನದನ್ನ, ಇದೇ ಮೊದಲನೇ ಒಂದು ಅನೌಂಟಿಂಗ್ ಪ್ರೇಯರ್ ನಿಮ್ಮ ತಲೆಗೆ. ಇದು ನಿಮ್ಮ ತಲೆ ಅಂದರೆ ನಿಮ್ಮ ಒಳಗಿರ್ತಕ್ಕಂಥ ಪ್ರತಿಯೊಂದು ನೀವು ವಾಶ್ ಮಾಡಿಕೊಂಡು ನೀವು ಸರಿಯಾಗಿದ್ದು ಸರಿಪಡಿಸ್ಕೊಂಡು ದೇವ್ರ ಸನ್ನಿಧಿಯಲ್ಲಿ ನೀವು ತಿರುಗಿ ಬಂದಾಗ ದೊಡ್ಡೊಂದು ಅಭಿಷೇಕವನ್ನು ನೀವು ಹೊಂದಿಕೊಳ್ತಿರೋ ಪ್ರೇಯರೇ. ಯಾವಾಗಂದರೆ ದೇವ್ರ ಕಡೆ ತಿರುಗಿಕೊಂಡಾಗ. ನೀತಿವಂತರು ನಿಮ್ಮನ್ನು ಹೊಡಿಬೇಕಂದ್ರೆ ನೀತಿವಂತರು ನಿಮ್ಮನ್ನು ಗದ್ದರಿಸಬೇಕು. ಇವತ್ತು ಕೆಲವೊಂದು ಕುಟುಂಬದಲ್ಲಿ ಮಕ್ಕಳು ಕೆಲವೊಂದು ಗಲಿಬಿಲಿ ಕಾರ್ಯಗಳು ಮಾಡಿರ್ತಾರೆ. ಪಕ್ಕ ಮನೆಯವರು ಅಂದಿಸ್ತಾರೆ ಅವ್ರಿಗೆ, ಯಾಕೋ ಮಗನೇ ಹಿಂಗೆ ಮಾಡ್ತಿದ್ದೆ, ಯಾಕೆ ಮಗಳೇ ಈ ಥರ ಮಾಡುತ್ತೆ ಎಂಬುದಾಗಿ ಒಂದು ಯವನಸ್ಥಳಿ ಗದ್ದರಿಸಿದಾಗ ಆ ಗದ್ದರಿಕೆಗೆ ಒಳಗಾಗ್ಲತ್ತಿಲ್ಲ. ಅವ್ರೇನು ಮಾಡ್ತಾರೆ? ರಿವರ್ಸ್ ಆಗಿ ವಿರುದ್ಧವಾಗಿ ಮಾತಾಡ್ತಾರ. ವಿರುದ್ಧವಾಗಿ ಮಾತಾಡಿ ಇಲ್ಲಿ ಆಡಿರ್ತಕ್ಕಂಥ ಕಾರ್ಯನೇ ಬೇರೆ, ಅಲ್ಲಿ ಮನೆಗೆ ಹೋಗಿ ಹೇಳ್ತಕ್ಕಂಥ ಮಾತುಗಳೇ ಬೇರೆ ಪ್ರೇರೆ. ಆದರೆ ನನ್ನ ಸೋದರ ನಿಮ್ಕಿನ ಹಿರಿಯರು, ನಿಮ್ಕಿನ ದೊಡ್ಡವರು ನಿಮ್ಮನ್ನು ಎಚ್ಚರಿಸ್ಲತ್ತಾರೆ, ನಿಮ್ಮನ್ನು ಗದ್ದರಿಸ್ಲತ್ತಾರಂದ್ರೆ ಅದು ನಿಮ್ಮ ತಲೆಗೆ ಎಣ್ಣೆ ಅಂತದ ಪ್ರೇಯರೇ. ಯಾಕೆ ಎಣ್ಣೆ ಅಂತ ಹೇಳ್ತಂದ್ರೆ, ಕೆಲವು ಸರ್ತಿ ಗದ್ದರಿಕೆ ವ್ಯಕ್ತಿ ತಿರುಗ್ತಾನೆ ಪ್ರೇಯರೇ. ನಾವು ದೇವ್ರ ಕಡೆ ತಿರುಗಬೇಕು. ದೇವ್ರ ಕಡೆ ತಿರುಗುವಾಗ ನಿಮಗೆ ಮೇಲದ, ನಿಮಗೆ ಅದ್ಭುತದ ಪ್ರೇಯರ್. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ, ಆದರೆ ದುಷ್ಟರ ಕೆಟ್ಟತನಕ್ಕೆ ವಿರುದ್ಧವಾಗಿ ದೇವರನ್ನು ಪ್ರಾರ್ಥಿಸುತ್ತಿರುವೆನು. ಒಂದು ವೇಳೆ ದುಷ್ಟರು ನಿಮ್ಮ ಮಧ್ಯದಲ್ಲಿ ಅಂದ್ರೆ ನೀವು ದೇವರಿಗೆ ಪ್ರತಿದಿನ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಬೇರೆ. ಕಾಯಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಅಥವಾ ಇಲ್ಲ ದೇವರು?
ಕಾಯಿನನು ದೇಶ ಭ್ರಷ್ಟನಾಗಿ ಜೀವನ ಮಾಡಿದಾಗ ದೇವ್ರ ಕಡೆ ತಿರುಗಿಕೊಂಡಾಗ ಕಾಯಿನನ ಜೀವಿತದಲ್ಲಿ ದೇವರೊಂದು ಅದ್ಭುತ ಮಾಡೋಣ. ಒಂದು ಗುರಿ ಇಟ್ಟನ್ಪ್ರಿ ಆತನ ಮೇಲೆ. ನೀವು ಗೊತ್ತು, ನಿನ್ನ ಮೇಲೆ, ನಿಮ್ಮ ಕುಟುಂಬ ಮೇಲೆ, ನೀವು ಮಾಡ್ತಕ್ಕಂಥ ಕ್ರಿಯೆಗಳು, ವ್ಯಾಪಾರ, ಬಿಸ್ನೆಸ್ ಯಾವುದು ಒಳ್ಳೆಯದನೋ ಅದ್ರ ಮೇಲೆ ದೇವರು ಗುರಿ ಇಟ್ಟು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ ಪ್ರೇರೆ. ಮಾತ್ರ ನೀವು ದೇವರ ಸನ್ನಿಧಿನ ಆಶ್ರಯಿಸ್ಬೇಕು. ಮಾತ್ರ ದೇವ್ರಿಗೆ ಅಧೀನವಾಗಿ ನೀವು ಬೆಳೆದಾಗ ಮಾತ್ರ ದೇವ್ರು ನಿಮ್ಮ ಜೀವಿತದಲ್ಲಿ ಎಷ್ಟೋ ಒಂದು ಅದ್ಭುತ ಮಾಡ್ತಾನೆ ಪ್ರೇರೆ. ಕಾಯಿನ ಜೀವಿತದಲ್ಲಿ ದೊಡ್ಡ ಒಂದು ಘಟನೆಗಳು ಜರುಗ್ಯಾವ. ಫಲ ಬೆಳೆದಿಲ್ಲ, ಕುಟುಂಬದಲ್ಲಿ ದೂರ ಆಗೋದನು, ಕಷ್ಟಕ್ಕೆ ಒಳಗಾಗೋದನು. ಆದರೆ ದೇವ್ರ ಕಡೆ ತಿರುಗಿಕೊಂಡನ, ಪಶ್ಚಾತ್ತಾಪಟ್ಟನ, ದೇವರು ಅವನ ಮೇಲೆ ಒಂದು ದೃಷ್ಟಿ ಇಟ್ಟನ ಪ್ರೇರೆ. ಹಲ್ಲೆಲೂಯ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವ್ರ ನಿಮ್ಮ ಮೇಲೆ ಒಂದು ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಒಂದು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ, ನಿಮಗೆ ಘನತೆ ಆಗಲಿ. ಒಳ್ಳೆಯ ಸಮಯ, ಸಂದರ್ಭ, ಅವಕಾಶ ಕೊಟ್ಟಿದ್ದಿ, ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಕಾಯಿನನ ಜೀವಿತದಲ್ಲಿ ಸ್ವಲ್ಪಟ್ಟಿ ಕರ್ತನೆ ವಾಕ್ಯದೊಟ್ಟಿ ನಮ್ಮನ್ನು ಅದ್ಭುತವಾಗಿ ಮಾತಾಡಿದ್ದಿ ಅಯ್ಯ. ಕಾಯಿನ ಮೇಲೆ ಒಂದು ದೃಷ್ಟಿ ಇಟ್ಟಿದ್ದಿ. ಯಾವಾಗ ಪಶ್ಚಾತ್ತಾಪಟ್ಟಿರುವಾಗ, ಕಾಯಿನ ಜೀವಿತದಲ್ಲಿ ಬಂದಾಗ ಒಂದು ಘೋರ ಕಷ್ಟಕ್ಕೆ ಒಳಗಾಗಿದ್ದು, ಘೋರ ಸಮಸ್ಯೆಗೆ ಒಳಗಾಗಿದ್ದನು. ಮಾಡಲಂಥ ಒಂದು ಕಾರ್ಯ ಒಂದು ತಲೆ ಕೆಳಗೆ ಬಿದ್ದೋಗಿದ್ದು ಸ್ಪಷ್ಟವಾಗಿ. ಆದರೆ ಕಾಯಿನನು ದೇವ್ರ ಕಡೆ ತಿರುಗಿಕೊಂಡನು ಪ್ರಿಯರೇ. ನನ್ನ ಸೋದರ, ಒಂದು ವೇಳೆ ನೀವು ಕೂಡ ಇವತ್ತು ದೇವ್ರ ಕಡೆ ತಿರುಗುವುದಾದರೆ, ಸಾಧ್ಯವಾದಷ್ಟು ನೀವು ಒಳ್ಳೇದು ಕೆಲಸ ಮಾಡ್ತೀರಿಲ್ಲ ಅಂತಿಲ್ಲ, ಆದರೆ ಕೆಲವೊಂದು ಸರ್ತಿ, ಕೆಲವೊಂದು ಸಮಯದಲ್ಲಿ ನೀವು ಯಾವುದೊಂದು ಕೆಟ್ಟ ಕಾರ್ಯ ನೀವು ಮಾಡಿರ್ಬೋದು. ಆದರೆ ಆ ಕೆಟ್ಟ ಕೆಲಸ ಮಾಡಿರುವಾಗ ನಿನ್ನ ಕೈ ಕೆಲಸ ಆಗಲಿ, ವ್ಯಾಪಾರ ಬಿಸ್ನೆಸ್ ಆಗಲಿ, ಆ ಸಮಾಧಾನವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ ನಿನ್ನ ಒಳಗೆ ಸೇರಿಕೊಂಡಿರ್ಬೋದು. ಆದರೆ ಗೊತ್ತಿನ ದಿನ ನೀವು ದೇವ್ರ ಕಡೆ ತಿರುಗುವುದಾದರೆ, ದೇವರು ಕಾಯಿನ ಮೇಲೆ ಹೇಗೆ ಒಂದು ದೃಷ್ಟಿ ಇಟ್ಟು ಕಾಯಿನಿಗೆ ಹೇಗೆ ದೇವರು ರಕ್ಷಿಸ್ತಾ ಬಂದನೋ, ನಿಮ್ಮನ್ನು ಕೂಡ ದೇವರು ರಕ್ಷಿಸುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಅದಕ್ಕೆ ನೀತಿವಂತರ ಒಂದು ಕೂಗುವಾಗ ಅವರ ಒಳಗ ದೇವರು ಕಾರ್ಯಗಳು ಮಾಡ್ತಾನೆ. ಅವ್ರಿಗಿರ್ತಕ್ಕಂಥ ಕಷ್ಟ, ಭಾರ, ಸಮಸ್ಯೆಗಳು ದೇವರು ಪರಿಹಾರ ಮಾಡ್ತಾನೆ. ಇವತ್ತು ನನ್ನ ಸೋದರ, ನೀವು ಯಾವುದೇ ಕಷ್ಟದಲ್ಲಿದ್ದಿರ್ಬೋದು, ಯಾವುದೇ ಭಾರದಲ್ಲಿದ್ದಿರ್ಬೋದು, ಒಂದು ಸರ್ತಿ ನಿನ್ನ ಆತ್ಮ, ಪ್ರಾಣ, ಶರೀರವೆಲ್ಲ ನೀ ದೇವರಿಗೆ ಒಪ್ಪಿಸಿಕೊಡುವುದರೆ ದೇವ್ರನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ದಿನ. ಅಯ್ಯ ದೇವ, ನಿನ್ನ ಮಹಿಮೆ ಆಗಲಿ ಕರ್ತಾನೆ. ಎಷ್ಟು ಜನ ನಿನ್ನ ಕಡೆ ತಿರುಗಿಕೊಂಡು ಅಯ್ಯ ನನ್ನನ್ನು ರಕ್ಷಿಸಿ, ನನ್ನನ್ನು ಕಾಪಾಡು ದೇವ ಎಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದರು ಕರ್ತಾನೆ. ಅವ್ರನ್ನ ರಕ್ಷಿಸು ದೇವ್ರೆ, ಅವ್ರನ್ನ ಕೈದು ಕಾಪಾಡಪ್ಪ. ರೋಗ ವ್ಯಾಧಿಗಳಲ್ಲಿ, ಸಂಕಟ ಸಮಸ್ಯೆಗಳಲ್ಲಿ ಕರ್ತಾನೆ ಏನಿದ್ರು ಕೂಡ ಪರವಾಗಿಲ್ಲ ದೇವ್ರೆ, ನಿನ್ನ ಮಕ್ಕಳಪ್ಪ ಕರ್ತಾನೆ. ನಿನ್ನ ಮಕ್ಕಳ ಮೇಲೆ ದೃಷ್ಟಿ ಇಟ್ಟು ನೀವು ಬಲಪಡಿಸಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ ದೇವರೇ. ಮತ್ತು ವಾಕ್ಯದ ಅನುಸಾರವಾಗಿ ನಮ್ಮೆಲ್ಲರಿಗೆ ಅದ್ಭುತವಾಗಿ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ಕೇಳಿರ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತಾನೆ ನಿಂತನೆ ಫಲಿಸುವ ಹಾಗೆ ಸಹಾಯ ಮಾಡಿ ಸಹಕರಿಸಿ. ಮುಂದಿನ ದಿನಮಾನದಲ್ಲಿ ಕರ್ತಾನೆ ಅದ್ಭುತ ಒಂದು ಶಕ್ತಿಯಿಂದ ನಮ್ಮೆಲ್ಲರೂ ನಡೆಸ್ತಾ ಬರ್ತೀರಿ ಎಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.